ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನೀವು ಯಾವ ವಿಚಾರಕ್ಕೆ ನೋವು ಪಡ್ತಾ ಇದ್ದೀರಾ, ಅಂದರೆ ಇವಾಗಿನ ಪ್ರಸ್ತುತ ನಿಮ್ಮ ಸಮಸ್ಯೆಗೆ ಯಾವ ಪರಿಹಾರ ಕೊಡ್ತಾ ಇದ್ದಾರೆ, ದುರ್ಗಾ ಮಾತೆಯಿಂದ ನಿಮಗೆ ಯಾವ ಸಂದೇಶ ಇದೆ, ಮತ್ತು ಅದಕ್ಕೆ ಪರಿಹಾರ ಆಗುತ್ತಾ ಅಥವಾ ಇಲ್ವಾ, ಅವರ ಗೈಡೆನ್ಸ್ ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇವಾಗಿನ ಪ್ರಸ್ತುತ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಏನಿದೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಈ ರೀಡಿಂಗು ಜನರಲ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ, ಓಕೆನಾ? ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ನೀವು ನಿಮ್ಮ ಮನಸ್ಸಲ್ಲಿ ಯಾವುದೇ ಒಂದು ದೈವಶಕ್ತಿ ಆಗಿರ್ಬೋದು, ನೀವು ನಂಬಿರುವಂತಹ ದೈವಶಕ್ತಿ, ಇವಾಗ ನಾನು ಮಾಡ್ತಾ ಇರೋದು ದುರ್ಗಾ ಮಾತೆಯಿಂದ, ಹೌದಾ? ಅದೇ ಥರ ನಿಮ್ಮದೇ ಆದಂಥ ಆರಾಧನೆಗೆ ಮಾಡ್ತಾ ಇರುವಂತಹ ದೈವಿ ಶಕ್ತಿ ಇರುತ್ತೆ. ಆ ದೈವಿ ಶಕ್ತಿ ಯಾವುದಾದ್ರೂ ಆಗಿರ್ಬೋದು. ನಿಮ್ಮ ಮನಸ್ಸಲ್ಲಿ ಒಂದು ಸಾರಿ ಆ ದೈವ ಶಕ್ತಿಯನ್ನು ನೆನಪು ಮಾಡಿಕೊಂಡು 3 ಸಾರಿ ಆ ಹೆಸರನ್ನು ಹೇಳಿ, ಓಕೆನಾ? ಇವತ್ತು ನಿಮಗೆ ಪ್ರಸ್ತುತ ಅವರ ಏನು ಪರಿಹಾರ ಇದೆ, ಇದಕ್ಕೆ ನಿಮಗೆ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ರಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತಿನ ರೀಡಿಂಗ್ ಹೇಗಿದೆಯಪ್ಪ ಅಂತ ಹೇಳಿದರೆ ತುಂಬಾ ಸ್ಲೋ ಇದೆ. ಎನರ್ಜಿನ ಸಹಿತ ಅಷ್ಟೇ ಸ್ಲೋ ಆಗಿದೆ. ಏನೋ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಜಸ್ಟ್ 5 ಕಾರ್ಡ್ ತೆಗೆದೆ, ಇಲ್ಲಿ 3 ಕಾರ್ಡ್ ಎಕ್ಸ್ಟ್ರಾ ಬಂದಿದೆ. ಅಂದರೆ ನಿಮಗೆ ಒಂದು ಪರಿಹಾರ ಅನ್ನೋದಕ್ಕಿಂತ ಅವರ ಗೈಡೆನ್ಸ್ ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು, ಓಕೆನಾ? ದ ಡೆವಿಲ್, ಮತ್ತು 2 ಆಫ್ ಸ್ವಾರ್ಡ್ಸ್, 3 ಆಫ್ ಪೆಂಟಿಕಲ್, 7 ಆಫ್ ಪೆಂಟಿಕಲ್, 2 ಆಫ್ ಪೆಂಟಿಕಲ್. ವಾವ್, ದ ವರ್ಲ್ಡ್, ದ ಎಂಪರರ್, ಏಸ್ ಆಫ್ ಸ್ವಾರ್ಡ್ಸ್. ಇದು 3 ಕಾರ್ಡ್ ಲಾಸ್ಟಲ್ಲಿ ತಗೊಳ್ಳೋಣ. ಅವ್ರು ನಿಮಗೆ ತುಂಬಾ ಚೆನ್ನಾಗಿರೋ ಮೆಸೇಜಸ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೀವು ಏನು ನಿಮ್ಮ ಜೀವನದಲ್ಲಿ ಯಾವೆಲ್ಲ ನೋವುಗಳನ್ನು ಪಡ್ತಾ ಇದ್ರಿ, ಯಾಕೆ ಪಡ್ತಾ ಇದ್ರಿ, ಅದು ಏನಕ್ಕೆ ಸ್ಟಕ್ ಆಗಿತ್ತು, ಆ ಕೆಲಸಗಳೆಲ್ಲ ಯಾಕೆ ಸ್ಟಕ್ ಆಗಿತ್ತು, ಆ ಸ್ಟಕ್ ಆದಂತಹ ಕೆಲಸಗಳು ಇವಾಗ ಮುಂದುವರಿಯುತ್ತಾ, ಮತ್ತು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ನೀವು ಮಾಡುವಂತಹ ಬೇರೆ ಯಾವುದೋ ಒಂದು ಕೆಲಸದಲ್ಲಾಗಿರಬಹುದು. ನಿಮಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಇದೆ, ಆದರೂ ಸಹಿತ ನೀವು ಕಷ್ಟಪಡ್ತಾ ಇದ್ದೀರ. ಎಲ್ಲನೂ ಕಳ್ಕೊಂಡಿದ್ದೀರಾ, ಆದರೂ ಸಹಿತ ಒಂಥರ ಬದುಕುವಂತಹ ಛಲ ನಿಮ್ಮಲ್ಲಿದೆ. ಏನೂ ಇಲ್ಲ ಅಂತ ಬದುಕ್ತಾ ಇದ್ದೀರ, ಆದರೂ ನಿಮ್ಮಲ್ಲಿ ಒಂದು ಛಲ ಇದೆ, ಒಂದು ಪಾಸಿಟಿವ್ ಎನರ್ಜಿ ಇದೆ. ನಿಮ್ಮನ್ನು ನೀವು ಏನಾದರೂ ಆಗಲಿ, ನಾನು ಒಂದು ಮುಂದೆ ನನ್ನ ಜೀವನದಲ್ಲಿ ಒಂದು ನನ್ನ ಹೆಸರು ಉಳಿಬೇಕು ಅನ್ನುವಂತಹ ಮನಸ್ಥಿತಿ ಇದೆ. ಅಂದರೆ ಅಚೀವ್ ಮಾಡಬೇಕು, ಒಂದು ಗುರಿಯನ್ನು ಇಟ್ಕೊಂಡಿದ್ದೀರ. ಇವತ್ತು ನನ್ನ ಹತ್ರ ಇಲ್ಲದೆ ಇರ್ಬೋದು, ನಾಳೆ ನನ್ನ ಜೀವನದಲ್ಲಿ ಎಲ್ಲನೂ ಇರುತ್ತೆ ಅನ್ನುವಂಥ ಭರವಸೆ. ಆ ದುರ್ಗಾ ಮಾತೆ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟ ಅನುಭವಿಸಿದೆ, ಅದು ಒಂದು ಹಂತ ಇತ್ತು ನಿಮ್ಮ ಜೀವನದಲ್ಲಿ. ಆ ಹಂತ ಏನಾಗಿತ್ತಪ್ಪ ಅಂತ ಹೇಳಿದರೆ, ಒಂದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ಇನ್ನೊಂದು ವಿಚಾರದಲ್ಲಾಗಿರ್ಬೋದು. ಇಲ್ಲಿ ಏನು ಬಾಟಮ್ ಆಫ್ ದಿ ಕಾರ್ಡ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಕರ್ಮ ಏನಿದೆ ಅದನ್ನೆಲ್ಲ ನೀವು ಒಂದು ಕನಸಿನ ಥರ ನೀವು ನೋಡುವಂಥದ್ದು ಆಗಬೇಕು. ಅಂದರೆ ನೀವು ಇವಾಗ ಏನು ಕಷ್ಟ ಅನುಭವಿಸಿದ್ದೀರಾ, ಆ ಕಷ್ಟದಲ್ಲಿ ನೀವು ತುಂಬಾ ಸಿಲುಕಾಕೊಂಡಿದ್ದೀರಾ, ಮಾತುಗಳಿಂದ ಅವಮಾನ ಪಟ್ಟಿದ್ದೀರಾ, ಕೆಲಸಗಳಲ್ಲಿ ಹೋದಂಥ ಕೆಲಸದಲ್ಲಿ ನಿಮಗೆ ನೋವು ಕೊಟ್ಟಿದೆ, ಮತ್ತು ನೀವು ಅಂದ್ಕೊಂಡಂಥ ರಿಲೇಷನ್ಶಿಪ್ಪಲ್ಲಿ ಮೋಸ ಆಗಿದೆ, ಮಾತುಕತೆಯಲ್ಲಿ ಜಗಳ ಆಗಿದೆ. ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಎನರ್ಜಿ ಏನಾಗಿದೆ, ನೆಗೆಟಿವ್ ಆಗಿದೆ. ನೀವು ಸರಿಯಾಗುತ್ತೆ ಅನ್ಕೋತೀರಾ, ಬಟ್ ಅಲ್ಲಿ ಸರಿ ಆಗದೆ ಇರೋವಂಥ ವಿಚಾರಗಳು ನಡೀತಾ ಇದೆ. ನೀವು ಏನೆಲ್ಲ ನಾವು ದಾರಿ ತೋರಿಸ್ಕೊತಾ ಇದ್ದೀವಿ, ಅದು ಏನೋ ಒಂದು ಆಗುತ್ತೆ ನನ್ನ ಲೈಫಲ್ಲಿ ಅಂತ ಹೇಳಿ ಮುಂದೆ ಹೋಗ್ತೀರಾ. ಬಟ್ ಅಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ. ಬಟ್ ಇದು ಆಗ್ತಾ ಇರೋದು ಏನಕ್ಕಪ್ಪ,
ಒಂದು ನಿಮ್ಮದೇ ಆದಂತಹ ಒಂದು ರೂಲ್, ನೀವು ಸರಿಯಾದ ದಾರಿಲಿ ಹೋಗ್ತಾ ಇದ್ದೀರಾ, ಬಟ್ ಅಲ್ಲಿ ಇರುವಂಥ ವ್ಯಕ್ತಿಗಳು ನಿಮಗೆ ತೊಂದರೆ ಕೊಡಲೇಬೇಕು ಅಂತ ಹೇಳಿ ಕಾಯ್ತಾ ಇರುವಂತಹ ವ್ಯಕ್ತಿಗಳು. ಇಲ್ಲಿ ನೋಡಿ, ನಿಮ್ಮ ಅಂದ್ಕೊಂಡಂತೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಇತ್ತು, ಬಟ್ ಅಲ್ಲಿ ಆಗ್ತಾ ಇಲ್ಲ. ಏನಕ್ಕೆ? ನಿಮ್ಮನ್ನು ನೀವು ಏನು ಮಾಡ್ಕೊಂಬಿಟ್ಟಿದ್ದೀರಾ, ನೀವು ಒಳ್ಳೆಯದನ್ನು ಯಾವುದನ್ನು ನೋಡ್ತಾ ಇಲ್ಲ, ನೀವು ಅಲ್ಲಿ ಆಗ್ತಾ ಇರೋ ನೆಗೆಟಿವ್ನ ನೋಡ್ತಾ ಇದ್ದೀರಾ. ಅಲ್ಲಿ ಏನು ಆಗ್ತಾ ಇದೆ, ಅವ್ರು ನನಗೇನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಹೊರತು ನೀವು ನಿಮ್ಮದಾಗಿ ನಿಮಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಅದು ಹೋಗ್ತಾ ಇರೋ ದಾರಿ ಸರಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅದು ಆಗುತ್ತಾ, ಅದು ಆಗೋದಿಲ್ವಾ, ಏನಾಗುತ್ತೆ, ಹೇಗೆ, ಅದು ಈ ರೀತಿ ನೆಗೆಟಿವ್ ಥಿಂಕ್. ಮತ್ತು ಇಲ್ಲಿ ನೆಗೆಟಿವ್ ಎನರ್ಜಿನೂ ಸಹಿತ ನಿಮ್ಮನ್ನು ಅದೇ ಥರನೇ ಅದೇ ಇದಕ್ಕೆ ದೂಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮಲ್ಲಿ ನಿಮ್ಮ ಮನಸ್ಸನ್ನು ಏನು ಮಾಡ್ಕೊಂಬಿಟ್ಟಿರ ಅಂತ ಹೇಳಿದರೆ ಪೂರ್ತಿಯಾಗಿ ನೆಗೆಟಿವ್ ಆಗಿ ತುಂಬಿಕೊಂಡಿದ್ದೀರ. ನೀವಿರುವಂಥ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಅಂತ ಹೇಳ್ಬೋದು. ನೀವು ಈ ಕೂತಿರೋ ಜಾಗದಲ್ಲಿ ಸಹಿತ ನಿಮ್ಮನ್ನು ನೀವು ಏನು ಮಾಡ್ಕೊಂಬಿಟ್ಟಿದ್ದೀರ ಅಂತ ಹೇಳಿದರೆ ಒಂದು ನೆಗೆಟಿವ್ ಥಿಂಕಿಂಗ್, ಓವರ್ ಥಿಂಕಿಂಗ್. ನೀವು ಏನೇ ಯೋಚನೆ ಮಾಡಿದರೂ ಜಸ್ಟ್ ನೀವು ಬಾಯಿಂದ ಹೊರ ಬರ್ತಾ ಇರೋದೇ ನೆಗೆಟಿವ್. ಸರಿ ಹೋಗ್ತಾ ಇದೆ, ಎಲ್ಲ ಸರಿ ಹೋಗ್ತಾ ಇದೆ, ಸರಿ ಹೋಗೋಂಥ ಪೊಸಿಷನ್ ಬಂದಿದೆ, ಆದರೂ ಸಹಿತ ನೀವು ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀರಾ. ನನ್ನ ಗಂಡ ಚೆನ್ನಾಗಿದ್ದಾನ, ನನ್ನ ಹೆಂಡತಿ ಚೆನ್ನಾಗಿದ್ದಾಳ, ಅಥವಾ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಸರಿ ಇದೆಯಾ, ಅಥವಾ ನನ್ನ ಜಾಬ್ ಆಗುತ್ತಾ ಅಥವಾ ಆಗೋದಿಲ್ವಾ, ಅಥವಾ ನಾನು ಫೈನಾನ್ಷಿಯಲಿ ಅಮೌಂಟ್ ಹಾಕಿದ್ದೀನಿ ಅದು ನನಗೆ ನನ್ನ ಜೀವನದಲ್ಲಿ ಸಕ್ಸಸ್ ಆಗುತ್ತಾ, ಲಾಸ್ ಆಗುತ್ತಾ ಅಥವಾ ಪ್ರಾಫಿಟ್ ಆಗುತ್ತಾ, ನನ್ನ ಆರೋಗ್ಯ ಚೆನ್ನಾಗಿದೆಯಾ, ನನ್ನ ಆರೋಗ್ಯದಲ್ಲಿ ಸುಧಾರಣೆ ಆಗ್ತೀನಾ ಅಥವಾ ಆಗೋದಿಲ್ವಾ, ಈ ರೀತಿಯಾದಂತಹ ಮೈಂಡ್ ಸೆಟ್ ಇಟ್ಕೊಂಡು ನೀವು ಏನು ಮಾಡ್ತಾ ಇದ್ದೀರಾ, ಎಷ್ಟೇ ಮುಂದೆ ಹೋದರೂ ಸಹಿತ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಪೂರ್ತಿಯಾಗಿ ನಿಮ್ಮಲ್ಲಿರುವಂತಹ ನೆಗೆಟಿವ್ನ ತೋರಿಸುತ್ತೆ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳ ಬಗ್ಗೆ ನೆಗೆಟಿವ್ ತೋರಿಸುತ್ತೆ. ಇಲ್ಲಿ ನಿಮ್ಮ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಇರುವಂಥ ಜಾಗದಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ಸರೌಂಡಿಂಗ್ ಆಗಿರ್ಬೋದು, ಇಲ್ಲಿ ಪೂರ್ತಿಯಾಗಿ ಒಂದು ಯಾವ ರೀತಿ ಅಂದರೆ ಕೆಟ್ಟ ಜಾಗ ಅಂತ ಹೇಳ್ಬೋದು, ಅಥವಾ ಕೆಟ್ಟ ನಕಾರಾತ್ಮಕ ಶಕ್ತಿ ಅಂತ ಹೇಳ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾರ ಇತ್ತು ಅಂತ ಹೇಳಿದರೆ ಅಲ್ಲಿ ಈಗ ನಕಾರಾತ್ಮಕ ಶಕ್ತಿ ಇದೆ ಅಂತಲೂ ಸಹಿತ ಹೇಳ್ಬೋದು. ಇಲ್ಲಿ ಹೇಳ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಅಂದರೆ ಒಂದು ದುಷ್ಟ ಶಕ್ತಿ ಅಂತಾನೆ ಹೇಳ್ಬೋದು. ನಿಮ್ಮ ಜೊತೆಗೆ ಒಂದು ದುಷ್ಟಶಕ್ತಿ ಪ್ರಭಾವ ಇದೆ, ನಡೀತಾ ಇದೆ. ಆ ಪ್ರಭಾವದಿಂದ ಹೊರ ಬರಬೇಕು ಅಂತ ಹೇಳಿದರೆ ದುರ್ಗಮ್ಮ ಬರಲೇಬೇಕು ಅಲ್ವಾ. ಹಾಗಾಗಿ ಇವತ್ತು ನಿಮಗೆ ದುರ್ಗಮ್ಮನಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ನಡೀತಾ ಇದೆ. ಆ ಮಾರ್ಗದರ್ಶನ ಏನಾಗಿರುತ್ತೆ, ಇದು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ನೀವು ಅನುಭವಿಸಿರೋದಕ್ಕೆ ಒಂದು ನೆಗೆಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಒಂದು ನೀವು ಲಾಸ್ ಆಗ್ತಾ ಇದೆ, ನಿಮ್ಮಲ್ಲಿ ಲಾಸ್ ಅನುಭವಿಸ್ತಾ ಇದ್ದೀರಾ, ಅಥವಾ ರಿಲೇಷನ್ಶಿಪ್ಪಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀರಾ, ಥರ್ಡ್ ಪಾರ್ಟಿ ನಿಮಗೆ ತೊಂದರೆ ಕೊಡ್ತಾ ಇರಬಹುದು, ಅಥವಾ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಬೇರೆ ವ್ಯಕ್ತಿಗಳ ತೊಂದರೆ ಆಗ್ತಾ ಇರ್ಬೋದು, ನೀವು ಹೋಗೋ ದಾರಿಯಲ್ಲಿ ನಿಮಗೆ ತೊಂದರೆ ಆಗ್ತಾ ಇರ್ಬೋದು, ನೀವು ಮಾತಾಡೋ ಮಾತುಗಳಿಗೆ ತೊಂದರೆ ಕೊಡ್ತಾ ಇರ್ಬೋದು, ಅಥವಾ ಆ ಕಡೆಯಿಂದ ಆ ವ್ಯಕ್ತಿ ನಿಮ್ಮ ಮಾತು ಕೇಳದೆ ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು, ಅಥವಾ ನೀವು ಬೇರೆ ವಿಚಾರದಲ್ಲಿ ತುಂಬಾ ಆಲೋಚನೆ ಮಾಡ್ತಾ ಇರ್ಬೋದು, ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು. ಹೀಗೆ ಹಲವಾರು ವಿಚಾರಗಳಲ್ಲಿ ನಿಮ್ಮ ಮನಸ್ಸು ಒಂದು ನೆಗೆಟಿವ್ ಥಿಂಕಿಂಗಲ್ಲಿ ಒಳ ಹೊಕ್ಕಿದೆ. ಅದರಿಂದ ನೀವು ಹೊರಗೆ ಬಂದರೆ ಮಾತ್ರ ನಿಮ್ಮ ಜೀವನದಲ್ಲಿ ಏನೋ ಒಂದು ಸಕ್ಸಸ್ಸನ್ನು ನೋಡ್ತೀರಾ. ಆ ವ್ಯಕ್ತಿ ನೀವು ಏನು ಪೂರ್ತಿಯಾಗಿ ನಿಮ್ಮ ಸರೌಂಡಿಂಗ್ ಏನಿದೆ, ಆ ಸರೌಂಡಿಂಗ್ ಏನು ಆಗ್ತಾ ಇದೆ ಅಂದರೆ ನೆಗೆಟಿವ್ ಆಗ್ತಾ ಇದೆ. ಆ ನೆಗೆಟಿವಿಂದ ಹೊರ ಬರೋದು ಹೇಗಪ್ಪ? ಮೊದಲು ನೀವು ನೋಡುವಂತಹ ದೃಷ್ಟಿ ಚೇಂಜ್ ಆಗಬೇಕು. ಆ ವ್ಯಕ್ತಿ ಮಾಡ್ತಾ ಇದ್ದಾರೆ, ಹೌದು ಥರ್ಡ್ ಪಾರ್ಟಿ ಇರ್ಬೋದು, ಅಥವಾ ನಮ್ಮಲ್ಲಿ ಪ್ರಾಫಿಟ್ ಅಂದರೆ ಫೈನಾನ್ಷಿಯಲಿ ನಾವು ಲಾಸ್ ಅನುಭವಿಸಿರ್ಬೋದು. ಅವ್ರು ಒಳ್ಳೆಯರು ಅಂತ ಹೇಳಿ ನೀವು ನಂಬಿ ಅವ್ರ ಹತ್ರ ದುಡ್ಡು ಕೊಟ್ರಿ, ಅವ್ರು ನಿಮಗೆ ರಿಟರ್ನ್ ಮಾಡದೇ ಇರ್ಬೋದು. ಅಲ್ಲಿ ಒಂದು ಕಾರಣ ಇರುತ್ತೆ ಅಲ್ವಾ, ಆ ಕಾರಣ ಏನು ಅಂತ ಹುಡುಕಿ ನೀವು ಅಲ್ಲಿ ಪರಿಹಾರ ಮಾಡ್ಕೋಬೇಕು. ಅವ್ರು ಕೊಡ್ತಾ ಇಲ್ವಾ, ಏನಕ್ಕೆ ಕೊಡ್ತಾ ಇಲ್ಲ, ಈ ರೀತಿ ಎಲ್ಲ ಒಂದೊಂದು ವಿಚಾರಗಳನ್ನು ಹಾಗೆ ಇದು ಮಾಡ್ಕೊತ ಹೋದರೆ ನಿಮಗೆ ಅಲ್ಲಿ ಉತ್ತರ ನಿಮ್ಮಲ್ಲೇ ಇರುತ್ತೆ, ಆ ಉತ್ತರ. ಓಕೆನಾ? ಇಲ್ಲಿ ಮತ್ತೆ ಇನ್ನೂ ಒಂದು ವಿಚಾರ, ಏನೋ ಒಂದು ಕೆರಿಯರು ಅಂದರೆ ಒಂದು ಕೆಲಸದ ವಿಚಾರಕ್ಕೆ ಎಲ್ಲೋ ಹೋಗಬೇಕಾಗಿತ್ತು, ಅದಾಗುತ್ತೆ ಅಂತ ಹೇಳಿದರು, ಆಗ ಆಗಲೇ ಇಲ್ಲ. ಏನಾಗಿತ್ತು, ಯಾಕೆ ಆಗ್ತಾ ಇಲ್ಲ? ನಿಮ್ಮಲ್ಲಿ ಆಲ್ರೆಡಿ ನಿಮ್ಮಲ್ಲಿ ನೀವೇ ಅದನ್ನು ನೆಗೆಟಿವ್ ಆಗಿ ಮಾಡ್ತೀರ. ನಾನು ಹೋದರೆ ಕೆಲಸ ಆಗುತ್ತೋ ಇಲ್ವೋ ಥಾಟ್ಸ್ ಹಾಕಿ ಹೋಗಿರ್ತೀರ ಅಲ್ವಾ. ಆ ಥಾಟ್ಸ್ ಹಾಕಿ ಹೋದಾಗ ಏನಾಗುತ್ತೆ, ಆ ಕೆಲಸ ಆಗೋದಿಲ್ಲ. ಇವಾಗ ಲವಲ್ಲಿ ಇರ್ತೀರ ಅಲ್ವಾ, ಲವ್ ಮಾಡಿರ್ತೀರ, ಅವರು ನನ್ನ ಜೊತೆ ತುಂಬ ಚೆನ್ನಾಗಿರಬೇಕು, ಅವ್ರು ಹೇಗಿರ್ತಾರೋ, ಅಕಸ್ಮಾತಾಗಿ ಅವ್ರು ಒಂದಿನ ಕಾಲ್ ಮಾಡಲಿಲ್ಲ ಅಂದರೆ ನನಗೆ ಇವ್ರು ಕಾಲ್ ಮಾಡಿಲ್ಲ, ಯಾಕೆ, ಹೇಗೆ, ಈ ರೀತಿಯಾದಂಥ ನೆಗೆಟಿವ್ ಥಿಂಕಿಂಗ್. ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ಒಂದು ಒಳ್ಳೆಯ ರೀತಿಯಾಗಿ ನಾವು ಯೋಚನೆ ಮಾಡಬೇಕು. ಇವತ್ತೆಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ, ನೋಡೋಣ.
ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡೋದನ್ನು ಕಲಿಬೇಕು ಅಂತ ಇಲ್ಲಿ ದ ಡೆವಿಲ್ ಕಾರ್ಡ್ ಹೇಳ್ತಾ ಇದೆ. ಇಲ್ಲಿ ದ ಸ್ವಾರ್ಡ್ಸ್ ಅಂತ ಹೇಳಿದೆ. 2 ಆಫ್ ಸ್ವಾರ್ಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ಪೂರ್ಣವಾಗಿ ನಾನು ಈ ಕಾರ್ಡನ್ನು ಸಹಿತ ನಾನು ನಿಮಗೆ ಹೇಳಿದಂಗೆ ಆಯಿತು. ಏನಕ್ಕಪ್ಪ ಅಂತ ಹೇಳಿದರೆ, ನೀವು ಎರಡು ಕಡೆನೂ ನೀವು ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಎಮೋಷ್ನಲಿ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ನಿಮ್ಮ ಒಳಗೆ ನೀವು ಏನು ಮಾಡ್ತಾ ಇದ್ದೀರಾ, ಇದು ಸರಿನಾ, ಈ ದಾರಿ ಸರಿನಾ, ಈ ದಾರಿ ಸರಿನಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಪೂರ್ತಿಯಾಗಿ ಯಾವ ರೀತಿ ಇದ್ದೀರಪ್ಪ ಅಂತ ಹೇಳಿದರೆ, ಒಂದು ನೀವು ಏನು ಮಾಡಬೇಕು ಅನ್ನೋದನ್ನು ಕಣ್ಣು ಕಟ್ಟಿ ಹುಡುಕ್ತಾ ಇರೋದು. ಈ ಕಣ್ಣು ಕಟ್ಟಿ ಹುಡುಕಿದ್ರೆ ಸಿಗುತ್ತಾ ನಿಮಗೆ? ನೀವು ಕಣ್ಣು ಬಿಟ್ಟು ಬೆಳಕನ್ನು ನೋಡಿದಾಗ ಅಲ್ವಾ ನಿಮ್ಮ ಜೀವನದಲ್ಲಿ ಏನು ಆಗ್ತಾ ಇದೆ, ಮುಂದೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾವ ದಾರಿ ಇದೆ, ಯಾವ ದಾರಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಹಾಗೆ ನಿಮ್ಮ ಹಿಂದೆ ಆಗಿರ್ಬೋದು, ನಿಮ್ಮ ಮುಂದೆ ಆಗಿರ್ಬೋದು, ನಿಮಗೆ ನೀವು ಕಷ್ಟ ಅನುಭವಿಸಿದ್ದೀರಾ. ಹೌದು, ದುರ್ಗಮ್ಮ ಹೇಳ್ತಾ ಇರೋದು ಏನಪ್ಪ ಅಂತ, ಈ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರ್ತೀವಿ. ಆದರೆ ನೀವು ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳಿ. ಅಂದರೆ ಬ್ಯಾಲೆನ್ಸಿಂಗ್ ಆಗಿರಿ, ನಿಮ್ಮ ಮನಸ್ಸನ್ನು ಒಂದು ಹಿಡಿತದಲ್ಲಿರಿ, ಎಮೋಷ್ನಲಿ ನೀವು ಬ್ಯಾಲೆನ್ಸ್ ಮಾಡಿ, ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ. ನಿಮಗೆ ಏನು ಬೇಕೋ ಅದನ್ನು ನಾವು ಕೊಡ್ತೀವಿ. ಬಟ್ ನೀವು ಹೋಗ್ತಾ ಇರೋ ದಾರಿ ಏನಾಗಿದೆಯಪ್ಪ ಅಂತ ಹೇಳಿದರೆ, ಬೇರೆಯೇ ದಾರಿ. ನಾವು ಕೊಡಬೇಕಾಗಿರೋದೇ ಬೇರೆ, ನೀವು ತಗೋತಾ ಇರೋದೇ ಬೇರೆ ಅನ್ನುವಂತಹ ಮನಸ್ಥಿತಿನ ನೀವು ಹೊಂದಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸು ಪ್ಯೂರ್ ಆಗಿದೆ. ದುರ್ಗಮ್ಮ ಇವತ್ತು ನಿಮಗೆ ಈ ಸಂದೇಶ ಕೊಡ್ತಾ ಇದ್ದಾರೆ, ನಿಮಗೋಸ್ಕರ ಇಷ್ಟೆಲ್ಲ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನೀವು ತುಂಬಾ ಕ್ಲಾರಿಟಿ ಇದ್ದೀರಾ. ಅಂದರೆ ನೀವು ಅಷ್ಟು ಪ್ಯೂರ್ ಆಗಿದ್ದೀರಾ. ನಿಮ್ಮ ಒಳ ಮನಸ್ಸು ಏನಾಗ್ತಾ ಇದೆ, ನೆಗೆಟಿವ್ ತುಂಬಿಕೊಂಡಿದೆ. ನೀವು ನೋಡ್ತಾ ಇರೋ ದಾರಿ ಚೇಂಜಸ್ ಆಗಬೇಕಷ್ಟೇ. ಇವಾಗ ನಿಮ್ಮ ಮೈಂಡ್ ಸೆಟ್ ಚೆನ್ನಾಗಾಗಬೇಕು. ನೀವು ಏನು ಅಂದ್ಕೊಂಡಿದ್ದೀರಾ ಆ ದಾರಿ ಪಾಸಿಟಿವ್ ಆಗಿರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ತುಂಬಾ ಕಣ್ಣೀರು ಹಾಕಿರ್ಬೋದು. ಆ ಕಣ್ಣೀರನ್ನು ನೋಡಿ ನಿಮಗೆ ಆ ಕಣ್ಣೀರು ಒರೆಸೋದಕ್ಕೋಸ್ಕರ ಒಂದು ಗೈಡೆನ್ಸ್ ಮಾಡ್ತಾ ಇರ್ಬೋದು. ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸಿಂಗ್ ಆಗ್ತಾ ಇರ್ಬೋದು, ಅಥವಾ ಇನ್ಬ್ಯಾಲೆನ್ಸ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಆಗಿರ್ಬೋದು. ಅವ್ರು ಸರಿ ಇದ್ದಾರಾ, ಅವ್ರು ಸರಿ ಇಲ್ವಾ, ಅವ್ರು ಬೇರೆ ದಾರಿ ಹೋಗಿದಾರಾ, ಈ ಥರ ಆಗಿದೆಯಾ, ನನ್ನ ದಾರಿ ಏನು ಅಂತ ಹುಡುಕ್ತಾ ಇರ್ಬೋದು. ಅಥವಾ ನೀವೇ ಯಾವುದೋ ಒಂದು ಕೆಲಸದಲ್ಲಿ ಆಗಿರ್ಬೋದು, ಅಥವಾ ಭೂಮಿ ವಿಚಾರದಲ್ಲಿ ಆಗಿರ್ಬೋದು. ಯಾವುದೋ ಒಂದು ನಾವು ಕಾರ್ಯ ಅಂದ್ಕೊಂಡಿರ್ತೀವಿ, ಆ ಕಾರ್ಯ ಆಗದೆ ಇರ್ಬೋದು. ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಅದು ಮನೆ ಕಟ್ಟೋದನ್ನು ಬಿಟ್ಟು ಬೇರೆ ಏನೋ ಅಂದ್ಕೋತಾ ಇದ್ದೀರಾ. ಆಗ್ತಾ ಇರೋ ಎಲ್ಲ ಕೆಲಸಗಳು ಏನಾಗ್ತಾ ಇದೆ, ಸ್ಟಕ್ ಆಗ್ತಾ ಇದೆ, ಯಾವ ಕೆಲಸನೂ ಆಗ್ತಾ ಇಲ್ಲ. ಈ ರೀತಿ ಆದಾಗ ಏನು ಹೇಳ್ತಾ ಇದ್ದಾರಪ್ಪ ದುರ್ಗಮ್ಮ, ಏನು ಹೇಳ್ತಾರಪ್ಪ ಅಂತ ಹೇಳಿದರೆ, ನಿಮ್ಮ ದಾರಿ ಸರಿಯಾಗಿದೆ, ಅದನ್ನು ನೀವು ಥಿಂಕ್ ಮಾಡೋ ದಾರಿನ ಚೇಂಜ್ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸಹಿತ ಅದೇ ಥರ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರಪ್ಪ, 3 ಆಫ್ ಪೆಂಟಿಕಲ್. ಹೌದು, ಇದು ಏನು ಹೇಳ್ತಾ ಇದೆಯಪ್ಪ ಅಂತ, ನಿಮ್ಮನ್ನು ನೀವು ಎಷ್ಟು ಇಲ್ಲಿ ಡೀಪಾಗಿ ಒಳಗೆ ಹಾಕ್ಕೊಂಡಿದ್ದೀರಾ, ಅದೇ ಥರನೇ ನೀವು ಹೊರಗೆ ಬನ್ನಿ. ಇವು 4 ಜನಗಳ ಮಧ್ಯೆ ಇದ್ದು ಅಲ್ಲಿರುವಂತಹ ಸಿಚುವೇಶನ್ನ ಪರಿಹಾರ ಮಾಡಿಕೊಳ್ಳುವಂತಹ ಇದು ಇದೆ, ಅದನ್ನು ಸರಿ ಮಾಡಿಕೊಳ್ಳಿ. ಈಗ ನಾನು ಇಲ್ಲಿ ಹೇಳಿದೆ ನೆಗೆಟಿವ್ ಎನರ್ಜಿ ಅಂತ ಹೇಳಿದೆ. ಇಲ್ಲಿ ಸಾಯಿಬಾಬಾ ಆಗಿರ್ಬೋದು, ರಾಯರಾಗಿರ್ಬೋದು, ಇನ್ಯಾವುದೋ ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು. ಇಲ್ಲಿ ನಾನು ತಗೊಂಡಿರೋದು ದುರ್ಗಾಮಾತ. ಈ ದುರ್ಗಾಮಾತ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನನ್ನ ಪ್ರಾರ್ಥನೆ ಮಾಡಿ, ನನ್ನ ಮಂತ್ರ ಹೇಳಿ, ನನ್ನನ್ನು ಆರಾಧನೆ ಮಾಡಿ, ನಾನು ನಿಮಗೆ ಏನು ಕೊಡಬೇಕಾಗಿದೆಯೋ, ಏನು ಸಿಗಬೇಕಾಗಿದೆಯೋ ಅದು ನಿಮಗೆ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಏನೇ ಒಂದು ಕೆಲಸ ಮಾಡಿದರೂ ಸಹಿತ ಇಲ್ಲಿ ಒಂದು ದೈವಶಕ್ತಿ ಇರುತ್ತೆ. ಆ ದೈವಶಕ್ತಿಯಿಂದ ನೀವು ಮುನ್ನುಗ್ಗಿ. ನೀವೊಂದು ಏನೋ ಒಂದು ಕೆಲಸ ಮಾಡಿರ್ತೀರ, ಹಾಗೆ ಹೋದ್ರೆ ಆಗುತ್ತಾ? ಈಗ ನಮ್ಮ ಮನೇಲೇ ಆಗಿರ್ಬೋದು ಅಥವಾ ಬೇರೆಯಲ್ಲೇ ಆಗಿರ್ಬೋದು, ಒಂದು ದೇವರಿಗೆ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಅಲ್ಲಿ ಎಷ್ಟೇ ಅಡೆತಡೆಗಳಿದ್ರೂ ಅದಕ್ಕೆ ಹೊರ ಹೋಗಿ ನಿಮಗೆ ಆ ಕೆಲಸ ಆಗುತ್ತೆ. ಈಗ ನಾವು ಹಾಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಕೆಲಸ ಆಗಲಿ ಅಂತ ಹೇಳಿ ನಮಗೆ ಅದೇ ಆಗುತ್ತೆ ಅಂತ ಓವರ್ ಥಿಂಕಿಂಗ್ ಮಾಡ್ಕೊಂಡು ಹೋದ್ವಿ ಅಂದರೆ ಅಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಆ ಕೆಲಸ ಆಗದೆ ಇರ್ಬೋದು. ಅದೇ ನೀವು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರಂತೆ ಅಲ್ಲಿ ಇರುವಂತಹ ಕೆಲಸ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿರುವಂಥ ಅಡೆತಡೆಗಳು ದೂರ ಹೋಗುತ್ತೆ. ದೂರ ಹೋಗಿ ಆ ಕೆಲಸನೇ ನಿಮಗಾಗ್ಬೋದು. ಅಥವಾ ನೀವು ಏನೋ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮಲ್ಲಿ ನೋ ಕಾಂಟ್ಯಾಕ್ಟ್ ಇರುತ್ತೆ, ಅಥವಾ ಯಾರ್ದೋ ಜೊತೆ ಮಾತಾಡೋದಿರುತ್ತೆ. ಅಲ್ಲಿ ಮಾತಾಡುವಾಗ ನಿಮ್ಮ ಪರ ಯಾರೋ ಮಾತಾಡಬೇಕಾಗಿರುತ್ತೆ. ಆದರೆ ನಿಮ್ಮ ಭಾವ ಅಥವಾ ನಿಮ್ಮ ಬಿಹೇವಿಯರ್ ನೋಡಿಕೊಂಡು ಇದು ಆಗೋ ಕೆಲಸನೂ ಸಹಿತ ಆಗದೆ ಇರ್ಬೋದು. ಹೀಗೆ ಏನಾಗುತ್ತಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ಏನೋ ಸಿಟ್ಟಾಗಿರ್ಬೋದು, ಅಥವಾ ಬೇರೆ ಕೋಪ ಆಗಿರ್ಬೋದು, ಅಥವಾ ಹಠ ಆಗಿರ್ಬೋದು, ಇದನ್ನೆಲ್ಲನೂ ಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು ದೈವದಲ್ಲಿ ಒಂದು ಸರೆಂಡರ್ ಆಗಿ, ಆ ದೈವ ಶಕ್ತಿಯಲ್ಲಿ ನೀವು ಸರೆಂಡರ್ ಆದರೆ ಅಂದರೆ ನಿಮಗೆ ಎಷ್ಟೇ ಕಷ್ಟ ಆಗಿರಲಿ, ಅದರ ಟೈಮಿಗೆ, ಅದರ ಸರಿಯಾದ ಟೈಮಿಗೆ ಡಿವೈನ್ ಪ್ಲ್ಯಾನ್ ಏನಿದೆಯೋ ಆ ಪ್ಲ್ಯಾನ್ ಪ್ರಕಾರನೇ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನೋದು ಬರುತ್ತೆ. ಒಂದು ನಿಮ್ಮ ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ನಿಮ್ಮ ಜೀವನಕ್ಕೆ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ.
ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿತ್ತು ಮತ್ತು 2 ಆಫ್ ಪೆಂಟಿಕಲ್ ಬಂದಿತ್ತು. 2 ಆಫ್ ಸ್ವಾರ್ಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ಮಾತಿನ ಬೇರೆ ಇಡೀ ಪ್ರಪಂಚದಲ್ಲಿ ಅಂದರೆ ನಿಮ್ಮ ಸುತ್ತ ಸರೌಂಡಿಂಗ್ ಏನಿದೆ ಆ ಪ್ರಪಂಚದಲ್ಲಿ ನೀವು ಮಾತುಗಳಿಗೆ ಅವಮಾನ ಪಟ್ಟಿರ್ತೀರ, ನಿಮ್ಮ ಟ್ಯಾಲೆಂಟಿಗೆ ನೋವು ಪಟ್ಟಿರುತ್ತೆ, ನಿಮ್ಮ ಮಾತು ಹಿಡಿತಾ ಇರೋದಿಲ್ಲ, ಅವ್ರ ಮಾತು ನಿಮಗೆ ಕಠೋರವಾಗಿ ಚುಚ್ತಾ ಇರುತ್ತೆ, ಈ ರೀತಿಯನ್ನು ತೋರಿಸುತ್ತೆ. ಆದರೆ ಇಲ್ಲಿ 2 ಆಫ್ ಪೆಂಟಿಕಲ್ ಏನು ಹೇಳುತ್ತಪ್ಪ ಅಂದರೆ, ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಮಾತನ್ನು ಬ್ಯಾಲೆನ್ಸ್ ಮಾಡಬೇಕು, ನಿಮ್ಮ ಫೈನಾನ್ಷಿಯಲ್ನು ಇದು ಮಾಡಬೇಕು, ಮತ್ತು ಇಲ್ಲಿ ರಿಲೇಷನ್ಶಿಪ್ನು ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ 3 ಸಹಿತ ನಿಮಗೆ ಏನಾಗಿದೆ ಅಂತ ಒಂದು ಬ್ಯಾಲೆನ್ಸಿಂಗಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದು ಅದು ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಸರಿ ಇಲ್ಲ ಅಂದರೂ ಅಲ್ಲಿ ನಿಮಗೆ ಸಮಸ್ಯೆನೇ, ಆದರೆ ಇಲ್ಲಿ ಫೈನಾನ್ಷಿಯಲ್ಲು ಇಲ್ಲ ಅಂದರೂ ಸಹಿತ ಅದು ನಿಮಗೆ ಸಮಸ್ಯೆನೇ. ಮತ್ತು ಇನ್ಯಾವುದಪ್ಪ ಅಂತ ಹೇಳಿದರೆ, ನೀವು ಅಂದ್ಕೊಂಡಂಥ ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಾ, ಅಲ್ಲಿ ನಿಮಗೆ ದೈವಶಕ್ತಿಯ ಎನರ್ಜಿ ಇಲ್ಲ ಅಂದರೂ ಸಹಿತ ಅದು ನಿಮಗೆ ತೊಂದರೆನೇ ಅಲ್ವಾ. ಹೀಗಾಗಿ ನಿಮ್ಮಲ್ಲಿರುವಂತಹ ಮಾತು ಆಗಿರ್ಬೋದು, ನಿಮ್ಮಲ್ಲಿರುವಂತಹ ನಡತೆ ಆಗಿರ್ಬೋದು, ನೀವು ಅಂದ್ಕೊಂಡಂತಹ ಜಾಬ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಮನೆ ವಿಚಾರದಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಹೇಗಪ್ಪ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. ಇಲ್ಲಿ ಎಲ್ಲದಕ್ಕೂ ನಿಮಗೆ ಒಂದು ದೈವಶಕ್ತಿ ಎನರ್ಜಿ ಇದೆ. ಅಂದರೆ ಇಲ್ಲಿ ಇನ್ಫಿನಿಟಿ ಸಿಂಬಲ್ ಏನು ಹೇಳುತ್ತಪ್ಪ ಅಂದರೆ, ಒಂದು ದೈವಶಕ್ತಿಯ ಎನರ್ಜಿ ನಿಮ್ಮ ಜೊತೆ ಆ ಶಕ್ತಿ ಇದೆ. ಆ ಶಕ್ತಿ ಇರೋದ್ರಿಂದನೇ ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಉಸಿರಾಡುತ್ತಾ ಇದ್ದೀರಾ ಅಂತಲೂ ಹೇಳ್ಬೋದು. ಇಲ್ಲಿ ಬ್ಲ್ಯಾಕ್ ಎನರ್ಜಿ ಕಾಣ್ತಾ ಇದೆ ಅಂದರೆ, ನೀವು ಆ ಶಕ್ತಿ ಇರೋದ್ರಿಂದನೇ ಇವತ್ತು ನಿಮಗೆ ಒಂದು ಎನರ್ಜಿ ಬರ್ತಾ ಇದೆ. ಆ ಎನರ್ಜಿಯಿಂದನೇ ನೀವು ಇವತ್ತು ಉಸಿರಾಡ್ತಾ ಇದ್ದೀರಾ. ಆ ದೈವಶಕ್ತಿನೇ ನಿಮ್ಮನ್ನು ಕಾಪಾಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ ಏನು ಹೇಳುತ್ತಪ್ಪ ಅಂದರೆ, ಇಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೋದು ಅಂದರೆ ದೈವಶಕ್ತಿ ಅಥವಾ ಎಲ್ಲೋ ಟೆಂಪಲ್ ಹೋಗಬೇಕು ಅಂದ್ಕೊಂಡಿರ್ತೀರ, ಅಥವಾ ಯಾವುದೋ ಕಡೆ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅಥವಾ ಬೇರೆ ಕಡೆ ಎಲ್ಲೋ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಎಮೋಷನಲಿ ಇನ್ಬ್ಯಾಲೆನ್ಸ್ ಆಗಿರ್ಬೋದು. ಈ ರೀತಿಯಾಗಿ ನಿಮ್ಮ ಮನಸ್ಸು ಹಿಡಿತದಲ್ಲಿ ಇಲ್ಲದೆ ಇರ್ಬೋದು. ಅದನ್ನೆಲ್ಲ ಒಂದು ಕಂಟ್ರೋಲ್ ಮಾಡಿ, ಅದನ್ನೆಲ್ಲ ಒಂದು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ಳಿ. ಇಲ್ಲಿ ಸಕ್ಸಸ್ ಅನ್ನೋದಿದೆ ಮತ್ತು ಗ್ರೋತ್ ಅನ್ನೋದಿದೆ. ನಿಮ್ಮ ಫ್ಯೂಚರಲ್ಲಿ ಒಂದು ಗ್ರೋತ್ ಅನ್ನೋದಿದೆ, ಒಂದು ಸಕ್ಸಸ್ ಅನ್ನೋದಿದೆ. ಇನ್ನು ನಿಮ್ಮ ರಿಸಲ್ಟ್ ಏನಾಗಿರುತ್ತಪ್ಪ ಅಂತ ಹೇಳಿದರೆ, ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ಇರುತ್ತೆ. ಇಲ್ಲಿ ದುರ್ಗಮ್ಮನ ಪ್ಲ್ಯಾನ್ ಏನಿದೆಯೋ ಅದೇ ಥರನೇ ನಿಮ್ಮ ಜೀವನದಲ್ಲಿ ಸಹಿತ ಒಂದು ಸಕ್ಸಸ್ ಮತ್ತು ಗ್ರೋತ್, ಒಂದು ಗೆಲುವು ನಿಮ್ಮದಾಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ 7 ಆಫ್ ಪೆಂಟಿಕಲ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, 7 ಆಫ್ ಪೆಂಟಿಕಲ್ ನಿಮ್ಮ ಸಕ್ಸಸ್ಸನ್ನು ಇವಾಗ ಆಲ್ರೆಡಿ ನೀವು ಏನು ಮಾಡಿದ್ರಿ, ಇಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಮಾಡಿದ್ರಿ. ಬ್ಯಾಲೆನ್ಸಿಂಗ್ ಆದಮೇಲೆ ಏನಾಗಿರುತ್ತೆ, ನಿಮ್ಮ ಜೀವನಕ್ಕೆ ಒಂದು ಗ್ರೋತ್ ಅನ್ನೋದು ಬರುತ್ತೆ. ಒಂದು ನೀವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡಿದ್ದೀರಾ, ನೀವು ಅಂದ್ಕೊಂಡಿರೋ ದಾರಿಲೇ ನೀವು ಇದ್ದೀರಾ, ನಿಮ್ಮ ಐಡಿಯಾಸ್ ಮೇಲೆ ನೀವು ತುಂಬಾ ಸಂಪಾದನೆ ಮಾಡಿದ್ದೀರಾ. ಆ ಸಂಪಾದನೆಯನ್ನು ಯಾವ ರೀತಿ ನಾನು ಮುಂದೆ ಹೋಗಬೇಕು, ಇನ್ನು ಏನಕ್ಕೆ ನಾನು ದಾರಿಯಾಗಿ ನೋಡ್ಕೋಬೇಕು, ಯಾವ ಕೆಲಸಕ್ಕೆ ಹಾಕಬೇಕು. ಈಗ ಹಣ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಕೈಯಲ್ಲಿ ಹಣ ಜಾಸ್ತಿ ಇತ್ತು ಅಂತ ತಿಳ್ಕೊಳ್ಳಿ, ಇನ್ನು ಏನು ಮಾಡಲಿ ಅಂತ ಹೇಳಿ ನೀವು ಆ ಥರ ಥಿಂಕಿಂಗ್ ಮಾಡ್ತಾಯಿದ್ದೀರಾ. ನಿಮ್ಮ ಕೈಲಿ ಆದರೆ ನಿಮಗೆ ಯಾರಿಗಾದರೂ ಸಪೋರ್ಟ್ ಮಾಡಬೇಕಂದ್ರೆ, ಈಗ ಊಟ ಇಲ್ಲದೆ ಬೀದಿಲಿ ಕೂತಿರ್ತಾರೆ, ಅವ್ರಿಗೆ ಊಟ ಕೊಡೋದಾಗಲಿ, ಒಂದು ನಾಯಿಗೆ ಊಟ ಕೊಡೋದಾಗಲಿ, ಅಥವಾ ಬಡ ಮಕ್ಕಳಿಗೆ ಒಂದು ಎಜುಕೇಷನ್ನಿಗೆ ಬುಕ್ಸು ಪೆನ್ನು ಕೊಡೋದ್ರಲ್ಲಾಗಿರ್ಬೋದು. ಈ ರೀತಿಯಾದಂಥ ನೀವು ಸಹಾಯ ಮಾಡಿದ್ರಿ ಅಂದರೆ ಅವರು ನಿಮಗೆ ಹರಿಸ್ತಾರಲ್ವ, ನಿಮಗೆ ವಿಶ್ ಮಾಡ್ತಾರಲ್ಲ, ಅದು ಒಂದು ದುಪ್ಪಟ್ಟಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ದುರ್ಗಮ್ಮ. ನೀವು ಎಲ್ಲೋ ಹೋಗಿ ಇವ್ರಿಗೆ ಇನ್ವೆಸ್ಟ್ ಮಾಡಿ ಅದಕ್ಕೆ ಇದಕ್ಕೆ ಅಂತ ಹಾಕಿ ದುಡ್ಡು ಕಳ್ಕೊಳ್ಳೋದಕ್ಕಿಂತ ನಿಮ್ಮಲ್ಲಿ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡು, ಇಲ್ಲ ಅನ್ನದಾನ ಇದು ಕೊಡ್ಬೋದು. ಅಂದರೆ ಅನ್ನ ಸಂತರ್ಪಣ ಅಂತ ಹೇಳಿ ದೇವಸ್ಥಾನಗಳಲ್ಲಿ ಕೊಡ್ತಾರೆ, ಅಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತೊಂದು ಮೆಟ್ಲು ಹತ್ತುತ್ತೀರ ಅಲ್ವಾ. ಈಗ ದುಡ್ಡು ಕೈಯಲ್ಲಿ ಇಟ್ಕೊಂಡು ನಾನು ಏನು ಮಾಡಲಿ, ನಾನು ಮುಂದೆ ಹೋಗಬೇಕು, ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ನೀವು ಬಂದಿರೋದನ್ನು ನಿಮಗಷ್ಟೇ ಇಟ್ಕೊಂಡು ನೀವು ಮುಂದೆ ಹೋಗಬೇಕು ಅಂತ ಹೇಳಿದರೆ ಏನು ಮಾಡ್ತಾರೆ ಹೇಳಿ, ಯೂನಿವರ್ಸ್ ಏನು ಮಾಡುತ್ತೆ, ಅದು ಬರೀ ನಿಮಗೋಸ್ಕರ ನೀವು ಇದ್ದದ್ದನ್ನು ಕಳ್ಕೊತೀರ. ಇವರು ಬೇರೆಯವ್ರಿಗೋಸ್ಕರ ಸಹಾಯ ಮಾಡೋಕ್ಕೆ ರೆಡಿ ಇಲ್ಲ, ನಾನು ಇದನ್ನು ಕಿತ್ಕೋಬೇಕು, ಬೇರೆಯವ್ರು ಯಾರಾದರೂ ಸಹಾಯ ಮಾಡುವಂಥ ವ್ಯಕ್ತಿಗಳಿಗೆ ಮತ್ತೆ ನಾನು ಅದನ್ನು ಕೊಡಬೇಕು ಅನ್ನುವಂಥ ರೂಲ್ಸೇ ಇದೆ ಅದು.
ಈಗ ನಮ್ಮಲ್ಲಿ ಜಾಸ್ತಿ ದುಡ್ಡಿತ್ತು ಅಂತ ಹೇಳಿದರೆ ನಮ್ಮಲ್ಲೇ ಇಟ್ಕೊಂಡು ನಾವೇ ತಿನ್ನಬೇಕು, ನಾವೇ ಇದು ಮಾಡಬೇಕು ಅಂದರೆ ಏನಾಗುತ್ತೆ ಅಂದರೆ ಲಾಸ್ ಆಗ್ತೀರ, ನೀವೇ ಲಾಸ್ ಆಗ್ತೀರ. ಅದನ್ನೇ 10 ರೂಪಾಯಿ ಬಂದಿತ್ತು ಅಂತ ಹೇಳಿದ್ರು ಒಂದು ಭಾಗನ, ಒಂದು 8ನೇ ಭಾಗನ ನೀವು ಬಡವರಿಗಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು, ಅಥವಾ ನೀವು ಎಲ್ಲಿ ಹೇಗೆ ಕೊಡಬೇಕು ಅಂತ ನಿಮ್ಮ ಚಾಯ್ಸ್, ಅದನ್ನು ಕೊಟ್ರಿ ಅಂತ ಹೇಳಿದರೆ ನೀವು ಇನ್ನೂ ಸಕ್ಸಸ್ಸನ್ನು ಪಡಿತೀರ. ನಿಮಗೆ ಏನು ಐಡಿಯಾಗಳಿದ್ದಾವೆ ಅವು ಇನ್ನೂ ಮತ್ತೆ ದಾರಿಗಳನ್ನು ತೆರೆದುಕೊಳ್ಳುತ್ತೆ. ಯೂನಿವರ್ಸ್ ಗೈಡೆನ್ಸ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ದುರ್ಗಮ್ಮ ನಿಮಗೆ ಗೈಡೆನ್ಸ್ ಏನು ಹೇಳ್ತಾ ಇದೆ, ನಿಮ್ಮ ದಾರಿಲಿ ಆಲ್ರೆಡಿ ನೀವು ಸಕ್ಸಸ್ ಅನುಭವಿಸಿದ್ದೀರ. ಅದು ಇನ್ನೂ ಮೇಲಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಿಮ್ಮ ದುಡಿಮೆ ನೀವೇ ಇಟ್ಕೊಳ್ಳಿದ್ರೆ ಅದು ಏನಾಗುತ್ತೆ, ಲಾಸ್ ಆಗುತ್ತೆ. ಅದನ್ನು 4 ಮಂದಿಗೆ ಹಂಚಿ ನೀವು ಅದನ್ನು ಅವ್ರ ಆಶೀರ್ವಾದ ಪಡ್ಕೊಂಡ್ರಿ ಅಂದರೆ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಕ್ಸಸ್ಸನ್ನು ಪಡಿತೀರಾ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ದುರ್ಗಮ್ಮ. ಮತ್ತು ಇಲ್ಲಿ ಏಸ್ ಆಫ್ ಸೋರ್ಸ್, ವಾವ್ ವಂಡರ್ಫುಲ್ ಕಾರ್ಡ್. ಏಸ್ ಆಫ್ ಸೋರ್ಸ್ ಅಂತ ಹೇಳಿದರೆ ನೀವು ಏನು ಬಿಗಿನಿಂಗ್ ಅಂದರೆ ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು. ಈ ಯೂನಿವರ್ಸು ಮತ್ತು ದುರ್ಗಮ್ಮ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಇಲ್ಲಿವರೆಗೂ ನೀವು ಏನನ್ನು ನೋಡ್ತಾ ಬಂದ್ರಿ, ಇಷ್ಟರ ಮೇಲೆ ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಬರ್ತಾ ಇದೆ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ದುರ್ಗಮ್ಮನ ಪ್ಲ್ಯಾನ್ ಏನಿದೆಯೋ ಅದರ ಪ್ರಕಾರ ನಿಮಗೆ ಕೊಡಬೇಕಾಗಿರೋದನ್ನು ಕೊಟ್ಟೇ ಕೊಡ್ತಾರೆ. ಇಲ್ಲಿ ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಭೂಮಿ ವಿಚಾರದಲ್ಲಾಗಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಬೇರೆ ಯಾವುದೇ ಒಂದು ವಿಚಾರಕ್ಕೆ, ಎಜುಕೇಷನ್ ವಿಚಾರದಲ್ಲಾಗಿರ್ಬೋದು, ನೀವು ಹೆಲ್ತ್ ವಿಚಾರ ಆಗಿರ್ಬೋದು, ಇಲ್ಲಿ ಒಂದು ಸಕ್ಸಸ್ ಇದೆ. ಯೂನಿವರ್ಸಲ್ ಸಪೋರ್ಟ್ ಇದೆ. ಇಲ್ಲಿಯವರೆಗೂ ನೀವು ಪಟ್ಟಿರುವಂಥ ಕಷ್ಟಕ್ಕೆ ಇಲ್ಲಿ ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋದು ಏನಪ್ಪ ಅಂತ ಹೇಳಿದರೆ ಒಂದು ಸಕ್ಸಸ್, ಒಂದು ಗೆಲುವು, ನಿಮ್ಮ ದಾರಿಗೆ ಒಂದು ಗೆಲುವು, ಸಮೃದ್ಧಿನ ಕೊಡ್ತಾ ಇದೆ, ಸಂಪತ್ತನ್ನು ಕೊಡ್ತಾ ಇದೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಮಾತು ಹೇಗಿರುತ್ತೋ, ನಿಮ್ಮ ನಡತೆ ಹೇಗಿರುತ್ತೋ, ನಿಮ್ಮ ಸಂಸ್ಕೃತಿ ಹೇಗಿರುತ್ತೋ ಅದರ ಮೇಲೆ ನಿಮ್ಮ ಜೀವನದ ಬದಲಾವಣೆ ನಿಂತಿದೆ. ನಿಮಗೆ ಕಿರೀಟ ಸಿಗಬೇಕು ಅಂತ ಹೇಳಿದರೆ ನೀವು ಎಷ್ಟು ನಿಮ್ಮ ಜೀವನದಲ್ಲಿ ಸೋತು ನೀವು ಇಲ್ಲಿವರೆಗೂ ಅಚೀವ್ ಮಾಡ್ಕೊಂಡು ಬಂದಿದ್ದೀರಾ, ಆ ಅಚೀವ್ ಮಾಡಿದ್ದನ್ನು ನೀವು ಪಡ್ಕೋಬೇಕು ಅಂತ ಹೇಳಿದರೆ ಅಷ್ಟೇ ಶಿಸ್ತು ನಿಮ್ಮಲ್ಲಿ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ನಾವು ಏನು ಒಂದು ಪಡ್ಕೊಂಡಾಗ ಏನು ಮಾಡ್ತೀವಿ, 4 ಜನ ನಮ್ಮ ಕಣ್ಣೆದುರಿಗೆ ಕಾಣೋದಿಲ್ಲ. ಈ ರೀತಿಯಾದಂಥ ಸಿಚುವೇಶನ್ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮಲ್ಲಿ ಬರಬೇಕಾಗಿರೋದು ಸಹಿತ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಸ್ಟಕ್ ಆಗಿಬಿಡುತ್ತೆ. ನಾವು ಕೃತಜ್ಞರಾಗಬೇಕು. ನಾವು ಈಗ ಏನೋ ಒಂದು ಪಡ್ಕೊಂಡಿದ್ದೀವಿ ಅಂದರೆ ನಾವು ಅದಕ್ಕೆ ಕೃತಜ್ಞರಾಗಬೇಕು, ಥ್ಯಾಂಕ್ ಯು ಹೇಳಬೇಕು. ನಮ್ಮ ಹಿಂದೆ ಎಷ್ಟೋ ಜನ ನಮಗೆ ಸಪೋರ್ಟ್ ಮಾಡಿರ್ತಾರೆ, ಆ ಸಪೋರ್ಟ್ ಮಾಡಿರುವಂತಹ ವ್ಯಕ್ತಿಗಳಿಗೆ ನಾವು ಕೃತಜ್ಞರಾಗಬೇಕು. ನಮಗೆ ಇದನ್ನ ಪಡ್ಕೋತಾ ಇದ್ದೀರಾ ಅಂತ ಹೇಳಿದರೆ ಆ ಪಡ್ಕೊಂಡಿರೋದಕ್ಕೆ ನೀವು ಆ ಖುಷಿನ ನೀವು ಒಂದು ಕೃತಜ್ಞತೆ ಭಾವದಿಂದ ನೋಡಬೇಕು ಅನ್ನೋದು ಇದು ದುರ್ಗಮ್ಮನ ಆಶಯ. ಇಲ್ಲಿ ಇಂದಿನಿಂದ ಎಂಪರರ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಒಂದು ಶಿಸ್ತು, ಒಂದು ನಿಮ್ಮ ರೂಲ್ಸ್ ಏನಿದೆ, ನಾನು ಇದೇ ದಾರಿಲೇ ಹೋಗಬೇಕು, ನಾನು ಹೀಗೆ ಮಾಡಬೇಕು, ನಾನು ಈ ಬೌಂಡ್ರಿನೇ ಹಾಕ್ಕೋಬೇಕು, ಎಲ್ಲರೂ ನಾನು ಅಂದ್ಕೊಂಡಂಗೆ ಇರಬೇಕು, ನಾನು ಹೇಗಿರ್ತೀನಿ ನಾನು ಅಂದ್ಕೊಂಡಂಥ ದಾರಿಲೇ ನಡಿಬೇಕು ಅನ್ನುವಂತಹ ಬೌಂಡ್ರಿ ಹಾಕ್ಕೊಂಡಿರುವಂತಹ ವ್ಯಕ್ತಿತ್ವ, ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿ. ಇಲ್ಲಿ ನನ್ನದೇ ಆದಂತಹ ಒಂದು ರೂಲ್ಸ್ ಇದೆ, ಆ ರೂಲ್ಸ್ ಪ್ರಕಾರನೇ ಹೋಗಬೇಕು. ಫೈನಾನ್ಷಿಯಲ್ ಅಂತ ಹೇಳ್ಬೋದು, ಇಲ್ಲಿ ಗಂಡ ಹೆಂಡತಿರ ಮಧ್ಯೆ ಆಗಿರ್ಬೋದು. ಈಗ ಮನೆ ಯಜಮಾನ ಏನು ಹೇಳ್ತಾನೆ ಅದೇ ರೂಲ್ಸ್, ಓಕೆನಾ? ಅದು ಏನು ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ, ಅವ್ರು ಏನು ಹೇಳಿರ್ತಾರೋ ಅದೇ ಥರ. ಅಂದರೆ ಇಲ್ಲಿ ಬೌಂಡ್ರಿ ಏನು ಆಗಿರುತ್ತಪ್ಪ ಅಂತ ಹೇಳಿದರೆ, ಎಲ್ಲದರಲ್ಲೂ ಶಿಸ್ತು ಕಂಡು ಹಿಡ್ಕೊಳ್ಳೋದಕ್ಕಿಂತ ಎಲ್ಲರಲ್ಲೂ ಪ್ರೀತಿಯಿಂದ ವರ್ತನೆ ಮಾಡು. ಆ ಬೌಂಡ್ರಿಯಿಂದ ಹೊರ ಬಂದೆ ಅಂದರೆ ಇನ್ನೂ ನೀವು ಹೆಚ್ಚಿನ ಪ್ರೀತಿ ಕಾಣ್ತೀರ, ಇನ್ನೂ ಹೆಚ್ಚಿನ ವಿಷಯಗಳನ್ನು ಗ್ರಹಿಸ್ತೀರ. ನೀವೇನು ಅಂದ್ಕೊಂಡಿದ್ದೀರ ಎಲ್ಲರೂ ನಿಮ್ಮ ಜೊತೆ ಕೂಡಿದ್ರಂದರೆ ಇನ್ನೂ ಒಂದು ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ಪಡಿತೀರ, ಸಮೃದ್ಧಿನ ಪಡಿತೀರ. ಒಟ್ಟುಗೂಡಿ ಮಾಡೋದರಲ್ಲಿ ಎಷ್ಟು ಸಮೃದ್ಧಿಯನ್ನು ಪಡಿಬೋದು ಅಂದರೆ ನಮ್ಮ ಗೆಲುವನ್ನು ಪಡಿಬೋದು. ಒಂದು ಗುಂಪಿತ್ತು ಅಂದರೆ ಆ ಗುಂಪಿನ ಶಕ್ತಿ ಎಷ್ಟಿರುತ್ತೆ, ಆ ಶಕ್ತಿನ ನೀವು ಪಡಿತೀರಾ ಅನ್ನೋದನ್ನು ಇಲ್ಲಿ ದುರ್ಗಮ್ಮ ಹೇಳ್ತಾ ಇದ್ದಾರೆ. ದ ವರ್ಲ್ಡ್
ದ ವರ್ಲ್ಡ್ ಅಂತ ಹೇಳಿದರೆ ಇಷ್ಟು ಕಾರ್ಡಲ್ಲಿ ಹೇಳಬೇಕಾಗಿರೋದು ಇದು ಒಂದೇ ಕಾರ್ಡಲ್ಲಿ ನಿಮಗೇನು ಹೇಳುತ್ತಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ. ಈ ಬೌಂಡ್ರಿ ಏನಿದೆಯೋ ಆ 4 ದಿಕ್ಕುಗಳಿಂದ ನಿಮ್ಮ ಜೀವನವನ್ನು ಅತಿಯಾಗಿ ನೀವು ಏನನ್ನು ಬೇಕು ಅಂತ ಕೇಳ್ಕೊಂಡಿದ್ರಿ ಅಥವಾ ನಿಮ್ಮಲ್ಲಿ ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿತ್ತೋ ಅಷ್ಟೇ ಶುದ್ಧವಾಗಿ ಯೂನಿವರ್ಸ್, ಮಾಸ್ಟರ್ಸ್, ಗಾಡ್ಸ್ ಮತ್ತು ದುರ್ಗಮ್ಮ ನಿಮ್ಮ ಪರ ನಿಂತು ನಿಮಗೆ ಕೊಡಬೇಕಾಗಿರೋದು ಏನಿದೆಯೋ ಅದನ್ನು ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಓಕೆನಾ? ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಪ್ರತಿಫಲ ನಿಮ್ಮ ಜೀವನದಲ್ಲಿ ಬರುತ್ತೆ. ಬಟ್ ಬರುತ್ತೆ, ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಯೂನಿವರ್ಸಲ್ ಪ್ಲಾನ್ ಏನಿದೆಯೋ ಆ ಪ್ಲ್ಯಾನ್ ಮುಗಿಯದೆ ಯಾವುದೂ ನಮ್ಮ ಕೈಗೆ ನಿಲ್ಕೋದಿಲ್ಲ. ಓಕೆನಾ? ಇವಾಗ ಏನೋ ಕೆಲಸ, ಇದು ವಿಡಿಯೋ ನೋಡಿದ್ರೆ ನೀವು ಅಯ್ಯೋ ನನ್ನ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ನೀವು ವೆಯ್ಟ್ ಮಾಡ್ತಾ ಇರ್ಬೋದು. ಖಂಡಿತ ಬದಲಾವಣೆ ಆಗುತ್ತೆ. ಆದರೆ ಆ ಬದಲಾವಣೆಗೂ ನಿಮ್ಮಲ್ಲಿರುವಂತಹ ಏನು ಕರ್ಮ ಅನ್ನೋದಿದೆಯೋ ಅಥವಾ ಏನು ಅಡೆತಡೆಗಳಿದೆಯೋ ಅದು ಕ್ಲಿಯರ್ ಆದಮೇಲೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ. ಆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನೀವು ಏನೆಲ್ಲ ಪರಿಹಾರ ಮಾಡ್ಕೋಬೇಕು, ನಿಮಗೆ ಅದರಿಂದ ಆಗುವಂಥದ್ದು ಏನಿದೆ, ನೀವು ನಿಮ್ಮ ಸಮಸ್ಯೆಗೆ ಯಾವ ಪರಿಹಾರ ಮಾಡ್ಕೋಬೇಕು, ಯಾವ ರೆಮಿಡೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹಿತ ನಿಮಗೆ ಗೊತ್ತಿರಬೇಕು ಅಲ್ವಾ? ಹಾಗಾಗಿ ನೀವು ಏನಾದರೂ ನಿಮಗೆ ರೆಮಿಡೀಸ್ ಏನಾದರೂ ಬೇಕಾಗಿತ್ತು ಅಥವಾ ನಿಮ್ಮ ಫೈನಾನ್ಷಿಯಲ್ ಲಾಸ್ ಅನುಭವಿಸ್ತಾ ಇದ್ದೀರಾ ಅಥವಾ ಕೆಲಸ ಸಿಗ್ತಾ ಇಲ್ವಾ ಅಥವಾ ಥರ್ಡ್ ಪಾರ್ಟಿ ಏನಾದರೂ ಸಿಚುವೇಶನ್ ನಡೀತಾ ಇದೆಯಾ ಅಥವಾ ನಿಮಗೇನೋ ಯಾವುದೇ ಒಂದು ಕೆಲಸ ಆಗ್ತಾ ಇಲ್ವಾ, ಈ ರೀತಿಯಾಗಿರೋದಕ್ಕೆ ಏನಾದರೂ ರೆಮಿಡಿ ಬೇಕಿತ್ತು ಅಂತ ಹೇಳಿದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ಇಲ್ಲ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಆ ರೆಮಿಡೀಸ್ ಏನು ನಿಮಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ನಾನು ಒಂದು ರೆಮಿಡಿ ಹಾಕ್ತೀನಿ. ಓಕೆನಾ? ಇದು ನನ್ನದದು ಅಂತ ಒಂದು ದುರ್ಗಮ್ಮನಿಂದ ಬಂದಂತಹ ಒಂದು ನಿಮಗೆ ಪರಿಹಾರದ ಸಹಾಯ ಅಂತ ಹೇಳ್ಬೋದು. ಇಲ್ಲಿ ಎಲ್ಲದಕ್ಕೂ ಒಂದೇ ಥರದ್ದೇ ಹೇಳೋಕ್ಕಾಗಲ್ಲ ಅಲ್ವಾ? ಈಗ ಒಂದೇ ಹೇಳಬೇಕು ಅಂದರೆ ದುರ್ಗಮ್ಮನ ಒಂದು ಮಂತ್ರ ಹೇಳ್ಬೋದು. ಯಾವುದಪ್ಪ? ಓಂ ಧೂಮ್ ದುರ್ಗಾಯ ನಮಃ. ಇದು ಪ್ರತಿದಿನವೂ 21 ದಿನ ನೀವು ಆ ಮಂತ್ರ ಹೇಳಿದ್ರೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವ ಅಡೆತಡೆಗಳು ಇದು ಕಟ್ಟಾಗಿತ್ತು, ಎಲ್ಲಿ ನಿಮಗೆ ಸ್ಟಕ್ ಆಗಿತ್ತು, ಹಣ ಬರಬೇಕಾಗಿದ್ದು ಬರ್ತಾ ಇಲ್ಲ, ರಿಲೇಷನ್ಶಿಪ್ಪಲ್ಲಿ ತೊಂದರೆ ಆಗ್ತಾ ಇದೆ ಅಥವಾ ಎಜುಕೇಷನ್ ವಿಚಾರದಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ನಿಮಗೆ ಏನೋ ಸಿಗಬೇಕಾಗಿರೋದು ಸಿಗ್ತಾ ಇಲ್ಲ, ಇವೆಲ್ಲ ಅಡೆತಡೆಗಳಿಂದ ನೀವು ಹೊರ ಬರಬೇಕು ಅಂತ ಹೇಳಿದರೆ ಇದು ಒಂದು ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು. ಓಂ ಧೂಮ್ ದುರ್ಗಾಯ ನಮಃ 21 ಪ್ರತಿದಿನವೂ ಸಂಜೆ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು 108 ಸಾರಿ ಹೇಳೋದ್ರಿಂದ ನಿಮಗೆ ಆ ಪರಿಹಾರನ ನೀವು ಆದಷ್ಟು ಬೇಗನೆ ಕಂಡ್ಕೋತೀರ. ಓಕೆನಾ? ಇದು ನಿಮಗೆ ತುಂಬಾ ಪವರ್ಫುಲ್ ಆಗಿದೆ. ಏಕೆಂದರೆ ಈ ರೆಮಿಡಿ ಹೇಗಿದೆ ಅಂತ ಹೇಳಿದರೆ ಒಂದು ದೈವ ಶಕ್ತಿಯೊಂದಿಗೆ ಕನೆಕ್ಟ್ ಆಗುವಂಥದ್ದು. ಈ ಶಕ್ತಿಯಿಂದ ನಮಗೆ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗುತ್ತೆ, ನಮ್ಮಲ್ಲಿ ಏನು ಬ್ಲ್ಯಾಕೇಜ್ ಇರುತ್ತೆ ಅದಕ್ಕೆ ಹೋಗುತ್ತೆ, ನಮಗೆ ಎಲ್ಲಿ ಅಡೆತಡೆಗಳು ಇದಿತ್ತು ಅದೆಲ್ಲ ಕ್ಲಿಯರ್ ಆಗುತ್ತೆ, ನಮಗೆ ಏನು ಬರಬೇಕಾಗಿತ್ತೋ ಅದು ಬರುತ್ತೆ, ನ್ಯೂ ಬಿಗಿನಿಂಗ್ ಏನಾಗಬೇಕಾಗಿತ್ತೋ ಅದು ಆಗುತ್ತೆ. ಈ ರೀತಿಯಾಗಿರುವಂತಹ ಎಲ್ಲ ಕೆಲಸಗಳು ಆಗಬೇಕು ಅಂತ ನಿಮಗೆ ಅನಿಸ್ತು ಅಂತ ಹೇಳಿದರೆ ಈ ರೆಮಿಡಿನ ಮಾಡಿ, ಈ ಮಂತ್ರನ ಹೇಳಿ ಅಂತ ಹೇಳ್ತೀನಿ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ದುರ್ಗಮ್ಮ ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ತಂದುಕೊಡ್ಲಿ, ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರವನ್ನು ತಂದುಕೊಡ್ಲಿ ಅಂತ ಕೇಳ್ಕೊತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.